ಅನ್ಯ ಕೋಮಿನ ಯುವಕನ ಜೊತೆ ಪ್ರೀತಿ ಮದುವೆ ಹೆತ್ತವರನ್ನ ಧಿಕ್ಕರಿಸಿ ಮುಸ್ಲಿಂ ಯುವಕನ ಜೊತೆ ಯುವತಿ ಮದುವೆಯಾಗಿದ್ದಾರೆ. ಪುತ್ತೂರಿನ ಸುರತ್ಕಲ್ನಲ್ಲಿ ಲವ್ ಜಿಹಾದ್ ಆರೋಪ ಕೇಳಿ ಬಂದಿರೋದು. ಕ್ರಿಮಿನಾಲಜಿ ಓದುತ್ತಿದ್ದಂತಹ ಹಿಂದೂ ಯುವತಿ ವೈಶಾಲಿ ಕೇರಳದ ಚಿನ್ನದಂಗಡಿ ನೌಕರ ಮೊಹಮ್ಮದ್ ಮಿಲ್ದಾಜ್ ಜೊತೆ ಮದುವೆಯಾಗಿರೋದು. ಜನವರಿ 31ರಂದು ಹೆತ್ತವರಿಗೆ ತಿಳಿಯದೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ವೈಶಾಲಿ ವಾಟ್ಸಪ್ಗೆ ರಿಜಿಸ್ಟರ್ ಕಚೇರಿಯಿಂದ ಬಂದಿತ್ತು ಮೆಸೇಜ್. ಇನ್ನೊಂದು ಮೆಸೇಜ್ ಅನ್ನು ನೋಡಿದಂತಹ ಪೋಷಕರು ವೈಶಾಲಿಯನ್ನ ಪ್ರಶ್ನೆ ಮಾಡ್ತಿದ್ದಂತೆ ಪರಾರಿಯಾಗಿದ್ದಾರೆ. ಮಗಳನ್ನ ಹುಡುಕಿ ಕೊಡಿ ಅಂತ ಸುರತ್ಕಲ್ ಠಾಣೆಗೆ ಪೊಲೀಸರು ದೂರನ್ನು ನೀಡಿದ್ದಾರೆ. ಮಗಳನ್ನ ಹುಡುಕಿ ಕೊಡಿ ಅಂತ ಸುರತ್ಕಲ್ ಠಾಣೆಗೆ ಪೋಷಕರು ದೂರನ್ನು ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಜಿತ್ ಕುಮಾರ್. ಏನಿದು ಲವ್ ಜಿಹಾದ್ ಆರೋಪ? ಇನ್ನು ಪೋಷಕರು ಹೇಳ್ತಾ ಇರುವಂತದ್ದು ಏನು ಅಂತ? ಈ ಒಂದು ಪ್ರಕರಣ ಫೆಬ್ರವರಿ 8 ತಾರೀಕಿಗೆ ಬೆಳಕಿಗೆ ಬಂದಿರುವಂತದ್ದು. ಮಂಗಳೂರಿನ ಸುರತ್ಕಲ್ನಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕಿದ್ದಂತಹ ಕಾಸರಗೋಡಿನ ಮೀಪೂರಿ ನಿವಾಸಿ ವೈಶಾಲಿ ಎನ್ನುವಂತಹ ಯುವತಿ ನಾಪತ್ತೆಯಾದ ಹಿನ್ನೆಲೆಯಲ್ಲಿ ಆಕೆಯ ತಾಯಿ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಒಂದು ನಾಪತ್ತೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಪೊಲೀಸರಿಗೆ ಈಕೆ ಸುರತ್ಕಲ್ನಲ್ಲಿ ಒಂದು ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಮೊಹಮ್ಮದ್ ರಿಜಾದ್ ಎನ್ನುವಂತಹ ವ್ಯಕ್ತಿಯ ಜೊತೆಗೆ ಹಾಗೆ ಹೋಗಿರುವಂತಹ ಒಂದು ಸುಳಿವು ಸಿಗ್ತಾ ಇದೆ. ಮತ್ತು ಈ ಹಿನ್ನೆಲೆಯಲ್ಲಿ ಆತನನ್ನು ಪ್ರಶ್ನಿಸಿದ ಸಂದರ್ಭದಲ್ಲಿ ಆಕೆ ಮತ್ತು ವೈಶಾಲಿ ಮತ್ತು ಮೊಹಮ್ಮದ್ ಈಗಾಗಲೇ ವಯನಾಡಿನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿರುವಂತಹ ಸುಳಿವು ಕೂಡ ಸಿಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆಕೆಯನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಕೂಡ ಪೋಷಕರು ಮಾಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಆಕೆ ಯಾವುದೇ ಕಾರಣಕ್ಕೆ ಪೋಷಕರ ಜೊತೆ ಬರುವುದಿಲ್ಲ ಮತ್ತು ಆತ ಪ್ರಿಯಕರ ಜೊತೆಗೆ ಇರುವುದಾಗಿ ಅನ್ನುವಂತ ಒಂದು ಸುಳಿವನ್ನು ನೀಡಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಪೋಷಕರ ಜೊತೆಗೆ ಅವಳನ್ನು ಕಳಿಸದೆ ಆ ಪ್ರೇಮಿಯ ಜೊತೆಗೆ ಆಕೆಯನ್ನು ಕಳಿಸುವಂತ ಒಂದು ವ್ಯವಸ್ಥೆಯನ್ನು ಕಾಂಜಂಗಾಡಿನ ಪೊಲೀಸರು ಮಾಡಿದ್ದಾರೆ. ಧನ್ಯವಾದ ಅಜಿತ್ ಮಾಹಿತಿಗಾಗಿ.